ನಮಸ್ಕಾರ, ನನ್ನ ಹೆಸರು ಸಿಂಚನಾ ಹೆಗ್ಡೆ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮ್ಯಾಂಗೋ ಕುಲ್ಫಿ ಮಾಡೋಣ ಅನ್ಕೊಂಡಿದ್ದೀನಿ. ನಡೀರಿ ಹೋಗೋಣ. ಇಲ್ಲಿ ನಾನು 1/2 ಲೀಟರ್ ಮಿಲ್ಕ್ ಹಾಕ್ತಾ ಇದ್ದೀನಿ. ಆಮೇಲೆ 1 ಕೈ ಹಿಡಿಯಷ್ಟು ಕೋವಾ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕುದೀಲಿ, ಅದು ಹಾಲು ಸ್ವಲ್ಪ ಗಟ್ಟಿ ಆಗಬೇಕು. ಅದುವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು. ಒಂದು ಸ್ವಲ್ಪ ಕೇಸರಿ ನೆನೆಸ್ತಾ ಇದ್ದೀನಿ ಇಲ್ಲಿ. ಈಗ ನಾನು 380 ಗ್ರಾಮ್ಸ್ ಟಿನ್ ಬರುತ್ತಲ್ಲ, ಅದರಲ್ಲಿ ನಾನು ಕಂಡೆನ್ಸ್ಡ್ ಮಿಲ್ಕ್ ಅರ್ಧ ಹಾಕ್ತಾ ಇದ್ದೀನಿ. ಬೇಕಂದರೆ ಸಕ್ಕರೆನೂ ಹಾಕೋಬೋದು ನೀವು. ನೆನೆಸಿದ್ವಲ್ಲ, ಅದು ಕೇಸರಿ ಹಾಕ್ತಾ ಇದ್ದೀನಿ. ಕುದಿಯೋಕ್ಕೆ ಬಿಟ್ಬಿಡಿ. ಅದಾದಮೇಲೆ 1 ಅಥವಾ 2 ಮಾವಿನ ಹಣ್ಣು ತೊಗೊಂಡು ಜಸ್ಟ್ ಈ ಥರ ಪಲ್ಪ್ ತೆಗೆದುಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು 1-2 ಸತಿ ಗುರ್ರ ಅನಿಸಿ. ಆದಮೇಲೆ ಈ ಥರ ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಬರುತ್ತೆ. ಈಗ ಮಾವಿನ ಹಣ್ಣಿನ ರಸಾಯನ ಹಾಕ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಟ್ಬಿಡಿ. ಆಮೇಲೆ ಆಫ್ ಮಾಡಿ ಮುಚ್ಚಿಡಿ ತಣ್ಣಗಾಗೋವರೆಗೂ. ಈಗ ಈ ಥರ ಕಟ್ ಮಾಡಿ, ಆ ಕಟ್ ಮಾಡಿರೋ ಪೀಸ್ನ ಬಿಸಾಕಬೇಡಿ, ಬೇಕಾಗತ್ತೆ ಅದು. ಅದಾದಮೇಲೆ ಈ ಥರ ಮಾವಿನ ಹಣ್ಣಿನ ವಾಟೆ ತೆಗಿಬೇಕು. ತೆಗೆದಾದ್ಮೇಲೆ ವಾಟೆ ತೆಗೆದ್ಮೇಲೆ ಈ ಥರ ಕಪ್ ತೊಗೊಂಡು ಮಾವಿನ ಹಣ್ಣು ಹಿಂಗೆ ಇಡಬೇಕು. ಇಟ್ಟಾದಮೇಲೆ ಈಗ ನಾವು ಮಾಡಿದ್ವಲ್ಲ ಕುಲ್ಫಿ, ಅದನ್ನು ಇದರೊಳಗಡೆ ಹಾಕಬೇಕು. ತುಂಬಿಸಿದ್ಮೇಲೆ ಅದು ಕಟ್ ಮಾಡಿದ್ವಲ್ಲ ಸ್ಟಾರ್ಟಿಂಗಲ್ಲಿ, ಅದನ್ನು ಈ ಥರ ಮುಚ್ಚಿಡಬೇಕು. ಮುಚ್ಚಿಟ್ಟು ಫ್ರೀಝರಲ್ಲಿ ಇಡಿ. 5 hours later. ಈಗ ನಾವು ಇದನ್ನು ತೆಗೆದು ಸಿಪ್ಪೆನ ಬಿಡಿಸ್ಬೇಕು, ಅಲ್ಲ ಪೀಲ್ ಮಾಡಬೇಕು. ನನಗಂತೂ ಪೀಲ್ ಮಾಡೋಕ್ಕಾಗಲಿಲ್ಲ, ತುಂಬ ಥಂಡಿ ಇತ್ತು. ಸೊ ನಮ್ಮಮ್ಮ ನೋಡಿ ಎಷ್ಟು ಪಟ ಅಂತ ಪೀಲ್ ಮಾಡ್ತಿದ್ದಾಳೆ. ಆಮೇಲೆ ನಾನು ಈ ಥರ ಕಟ್ ಮಾಡ್ತಾಯಿದ್ದೀನಿ. ಈಗ ಕರೆಕ್ಟಾಗಿ ಕಾಣಿಸುತ್ತೆ. ಈ ಥರ ಸ್ಮಾಲ್ ಕಟ್ ಮಾಡಿಕೊಂಡು ಯು ಕ್ಯಾನ್ ಸರ್ವ್. ಸ್ವಲ್ಪ ಕೇರ್ಫುಲ್ಲಾಗೆ ಕಟ್ ಮಾಡಿ, ಯಾಕಂದರೆ ಸ್ವಲ್ಪ ಗಟ್ಟಿ ಇರುತ್ತೆ. ಅದಕ್ಕೆ ಸ್ವಲ್ಪ ಪಿಸ್ಟಾಶು ನಾನು ಸ್ವಲ್ಪ ಸ್ಪ್ರಿಂಕಲ್ ಮಾಡಿದ್ದೀನಿ. ಎಂಜಾಯ್ ಮಾಡಿ, ಕಾಮೆಂಟಲ್ಲಿ ತಿಳಿಸಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.